ನಮಸ್ಕಾರ ಎಲ್ರಿಗೂ. ಇವತ್ತ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬೆಳ್ಳುಳ್ಳಿ ಖಾರನ ನಾವು ನಿಮ್ಗೆ ಮಾಡಿ ತೋರಿಸೋರಿದ್ರಿ. ಭಾಳ ಅಂದ್ರೆ ಭಾಳ ಭಾರಿಯಾಗಿ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ನೋಡ್ರಿ. ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡುನು. ಅದಕ್ಕಿಂತ ಮೊದಲು ಏನ್ರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅದು ಮಾಡ್ಕೊಂಡಿಲ್ಪ ಅಂತಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಈಗ ಇಲ್ಲಿ ನಾವು ಖಾರ ಕಲ್ಲೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳತ್ತೀರಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದ ನಾವಿಲ್ಲಿ ಹಾಕೋಬೇಕಾಗೈತ್ರಿ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಖಾರನ ಹಾಕೋಬೇಕ್ರಿ. ಕೆಂಪು ಖಾರದ ಪುಡಿನ ಹಾಕಿ ಈ ರೀತಿ ನಾವು ಚೆನ್ನಾಗಿ ಇದನ್ನ ಜಜ್ಬೇಕ್ರಿ. ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೀ ಅನ್ನ. ನೀವು ಒಂದ್ಸತಿ ಮಾಡಿ ತಿಂದ್ರೆ ರುಚಿ ಯಾವತ್ತೂ ಮರೆಯಂಗಿಲ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇದನ್ನ ನೋಡ್ರಿ, ಈ ಥರ ನಾವು ಚೆಂದಂಗೆ ಈ ಖಾರದ ಜೊತೆ ಇದನ್ನ ಬೆಳ್ಳುಳ್ಳಿನ ಜಜ್ಜಿ ಅರದಬೇಕು. ಈಗ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕೊಳತ್ತೀವಿ. ಶುಂಠಿ ಹಾಕೋದ್ರಿಂದನೂ ಭಾಳ ಚಲೋ ರೀ. ಈ ಚಳಿಗಾಲದಾಗ ಇವೆರಡೂ ಸ್ಟ್ರಾಂಗ್ ಫ್ಲೇವರ್ ಕೊಡ್ತಾವ್ರಿ. ಅದಕ್ಕೆ ನೀವು ಶುಂಠಿನೂ ಸ್ವಲ್ಪ ಹಾಕೋರಿ. ಹಾಕಿ ಇದನ್ನು ಚೆನ್ನಾಗಿ ಜಜ್ಬೇಕು ನೋಡ್ರಿ. ಇಲ್ಲಿ ಸ್ವಲ್ಪ ಅರದ ಈ ಥರ ನಾವು ಮಾಡಿ ಇಟ್ಕೋಬೇಕಾಗೈತ್ರಿ. ಇದನ್ನೆಲ್ಲ ತೆಗೆದು ಒಂದ ಕಡೆ ಮಾಡಿ ಇಟ್ಕೊಂಡ್ಬಿಡ್ರಿ. ಈಗ ಈ ಖಾರ ರೆಡಿ ಆಯ್ತು. ಈ ಅನ್ನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದೆ ನೋಡ್ರಿ, ಈ ಖಾರನ ನಾವು ಹಾಕೋಬೇಕಾಗ್ತೈತ್ರಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಅದು. ಈಗ ಇದಕ್ಕೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೆ ಶೇಂಗಾನ ಹಾಕೊಳತ್ತೀವ್ರಿ. ಶೇಂಗಾನ ಚೆನ್ನಾಗಿ ನಾವು ಅದ್ರೊಳಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ನಾವು ಚೆನ್ನಾಗಿ ಇವನ್ನ ಫ್ರೈ ಮಾಡಿ ಇಟ್ಕೋಬೇಕ್ರಿ. ಈ ಬೆಳ್ಳುಳ್ಳಿ ಖಾರ ಅನ್ನದಾಗ ಈ ಶೇಂಗಾ ಭಾರಿ ಅಂದ್ರೆ ಭಾರಿ ಆಗ್ತಾವ್ರಿ. ನೋಡ್ರಿ, ಈಗ ಇದನ್ನೆಲ್ಲನೂ ನಾವು ಚೆನ್ನಾಗಿ ಕಡ್ದಾಯ್ತು. ಇಷ್ಟಾದ್ರೆ ಸಾಕ್ರಿ. ಇವನ್ನ ನಾವು ಪ್ಲೇಟ್ದಾಗ ತೆಗೆದು ಇಟ್ಕೋಬೇಕಾಕೈತ್ರಿ. ನೋಡ್ರಿ, ಈಗೆಲ್ಲನೂ ತೆಗೆದ ನಾವು ಪ್ಲೇಟ್ದಾಗ ಹಾಕೊಳ್ಳೋನು. ನೋಡ್ರಿ, ನೀವು ಯಾವತ್ತರ ಬೆಳ್ಳುಳ್ಳಿ ಅನ್ನ ತಿಂದಿರಿಪ್ಪ ಅಂತಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ತಿಂದಿಲ್ಲಪ್ಪ ಅಂತಂದ್ರೆ ಒಂದ್ಸತಿ ನಾವು ಮಾಡಿದಂಥ ಈ ಬೆಳ್ಳುಳ್ಳಿ ಖಾರನ ನೀವು ಟ್ರೈ ಮಾಡಿರಿ. ಈಗ ಇದಕ್ಕೆ ಅದ ಎಣ್ಣೆ ಒಳಗನ ನಾವು 1-2 ಕೆಂಪು ಮೆಣಸಿನ್ಕಾಯಿನ ಹಾಕಿ ಇವನು ಫ್ರೈ ಮಾಡಿ ಇಟ್ಕೋಬೇಕ್ರಿ. ಇವನ್ನೆಲ್ಲ ಸೈಡ್ ಇಟ್ಕೊರಿ. ಈಗ ಒಗ್ಗರ್ನಿಗೆ ಸಾಸಿವೆ ಹಾಕ್ಕೊಂಡಿವ್ರಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ಬೇಕು. ಸಾಸಿವೆ ಚಿಟಪಟ ಅಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ್ರಿ. ಜೀರಿಗೆ ಸಾಸಿವೆ ಹಾಕಿದಾದ್ಮೇಲೆ ಈಗ ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ. 1-2 ಈರುಳ್ಳಿಯನ್ನು ಇಲ್ಲಿ ನಾವು ಹಾಕ್ಕೊಂಡಿವಿ. ನೋಡ್ರಿ, ಇದನ್ನೆಲ್ಲನೂ ನಾವು ಈರುಳ್ಳಿನೂ ಕಲರ್ ಚೇಂಜ್ ಆಗುತ್ತಾನ ನಾವು ಚೆನ್ನಾಗಿ ಇದನ್ನೊಳಗೆ ಫ್ರೈ ಮಾಡ್ಕೋಬೇಕಾಕೈತ್ರಿ. ಈರುಳ್ಳಿ ನೀವು ತಿನ್ನಂಗಿಲ್ಪ ಅಂತಂದ್ರೆ ಸ್ಕಿಪ್ ಮಾಡ್ರೆ ನಡಿತೈತ್ರಿ. ನಾವಿಲ್ಲಿ ಈರುಳ್ಳಿನ ಹಾಕ್ಕೊಂಡಿವು. ಈಗ ಇದನ್ನೆಲ್ಲನೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಈ ಬೆಳ್ಳುಳ್ಳಿ ಖಾರ ಅನ್ನ ಐತ್ರಲ್ಲ, ಇದನ್ನು ಭಾಳ ನೀವು ಈಸಿಯಾಗಿ ಮಾಡ್ಕೋಬೋದ್ರಿ. ಇದಕ್ಕೆ ಭಾಳೊತ್ತೂ ಹತ್ತಂಗಿಲ್ಲ. ಭಾಳ ಈಸಿಯಾಗಿ ಭಾಳ ಕಡಿಮೆ ಸಮಯದಾಗ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ, ಕರಿಬೇವನ್ನು ಇದ್ರೊಳಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಕೈತೆ ನೋಡ್ರಿ. ಈಗೆಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಮಿಕ್ಸ್ ಮಾಡಿದಾದ್ಮೇಲೆ ಆಗಲೇ ಏನು ನಾವು ಕುಟ್ಟಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಖಾರ, ಅದನ್ನು ಇದ್ರೊಳಗೆ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಪೂರ್ತಿ ಈ ಖಾರ ಈ ಉಳ್ಳಾಗಡ್ಡಿ ಜೊತೆ ಎಲ್ಲನೂ ಕೂಡ್ಕೋಬೇಕ್ರಿ. ಹಂಗೆ ನಾವು ಇದನ್ನು ತಿರುಗಾಡ್ಬೇಕಾಕೈತ್ರಿ. ಈಗ ನೋಡ್ರಿ, ಅದನ್ನ ಆ ಖಾರ ನಾವು ಗುಂಡ ಮಾಡಿ ಇಟ್ಕೊಂಡಿದ್ದೀವಿ ರೀ, ಅದನ್ನು ಹಿಂಗೆ ಒಡೆದ ಅದನ್ನೆಲ್ಲ ಚೆನ್ನಾಗಿ ನಾವು ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಒತ್ತಿ ಆ ಖಾರನ ಈ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೋರಿ. ನೀವು ಮಧ್ಯಾಹ್ನದಾಗ ಹಸಿವಾಗಿತ್ತಂದ್ರೆ ಪಟ್ನ ಹಣ್ಣಿದ್ರೆ ಮನ್ಯಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಇಲ್ಲಪ್ಪ ಅಂತಂದ್ರೆ ಬಿಸಿ ಅನ್ನ ಮಾಡ್ಕೊಂಡು ಈ ಥರ ಒಗ್ಗರಣೆ ಹಾಕಿ ಈ ಬೆಳ್ಳುಳ್ಳಿ ಖಾರನ ಮಾಡ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿಯನ್ನು ನಾವಿಲ್ಲಿ ಸೇರಿಸ್ಕೊಳತ್ತೀವಿ ರೀ. ನೀವು ಬಾಣಂತಿಯರಿಗೆ ಅದು ಕೊಡೋದಿತ್ತಪ್ಪ ಅಂತಂದ್ರೆ ಖಾರನ ಕಮ್ಮಿ ಹಾಕಿ ಮಾಡಿಕೊಡ್ರಿ. ಮತ್ತು ಸಣ್ಣ ಮಕ್ಕಳಿಗೆ ಕೊಡೋದಿತ್ತಂದ್ರೂ ನೀವು ಖಾರನ ಕಮ್ಮಿ ಹಾಕಿ ಮಾಡಿಕೊಡ್ಬೇಕು ರೀ. ನೋಡ್ರಿ, ಈಗ ಇದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮತ್ತು ಬಾಣಂತಿಯರಿಗೆ ಇದನ್ನು ಕೊಡ್ಬೇಕಂದ್ರೆ ರೀ, ಇದು ಆಗಲೇ ನಾವು ಖಾರ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಖಾರ ಮತ್ತು ಬಿಸಿಯನ್ನು ತುಪ್ಪ ಹಾಕಿ ಕೊಡ್ತಾರೆ. ನೀವು ಬಾಣಂತಿಯರು ಯಾರು ನಿಮ್ಮ ಮನೆಯಾಗಿದ್ರಪ್ಪ ಅಂತಂದ್ರೆ ಅವ್ರಿಗೆ ಅದನ್ನು ಮಾಡಿ ಕೊಡ್ಬೋದು ರೀ, ನಡಿತೈತಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದಾದ್ಮೇಲೆ ನಾವು ಇಲ್ಲೇನ ಅನ್ನ ಮಾಡಿ ಇಟ್ಕೊಂಡಿದ್ರಲ್ಲ ಆ ಅನ್ನನ ಸೇರಿಸ್ಕೊಳತ್ತೀವಿ. ನೀವು ಮತ್ತು ಬಿಸಿ ಅನ್ನನ ಮಾಡ್ಕೋಬೇಕಂತ ಏನಿಲ್ರಿ. ಇದಕ್ಕೆ ರಾತ್ರಿ ಉಳ್ದಿದ್ದು ಹಣ್ಣಿದ್ರೂ ಮಾಡ್ಕೊಂಡ್ರು ಚಲೋನ ಆಕೈತಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ಈಗ ನೋಡ್ರಿ, ಇದೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಕಾಣ್ತೈತೆ ನೋಡ್ರಿ ನಮ್ಮ ಬೆಳ್ಳುಳ್ಳಿ ಖಾರ ಅನ್ನ. ಮಸ್ತ್ ಕಾಣಕತ್ತೈತಿಲ್ರಿ. ಹಂಗಾರೆ ನೀವು ಒಂದ್ಸತಿ ಟ್ರೈ ಮಾಡಿರಿ. ನೀವು ಒಗ್ಗರಣೆ ಅನ್ನ ಅದು ತಿಂದಿರ್ತೀರಿ, ಅವಾಗ ಒಗ್ಗರಣೆ ಅನ್ನ ತಿಂದು ಬೇಸಾದಾಗ ಈ ಥರ ಈ ಬೆಳ್ಳುಳ್ಳಿ ಖಾರ ಅನ್ನನ ಮಾಡ್ಕೊರಿ, ಚಲೋ ಇರ್ತೈತಿ. ಈಗ ಅದಕ್ಕೆ ಆಗಲೇ ಏನು ನಾವು ಶೇಂಗಾನ ಕರೆದಿಟ್ಕೊಂಡಿದ್ರಲ್ಲ, ಆ ಶೇಂಗಾನ ಹಾಕ್ಕೋಬೇಕ್ರಿ. ಶೇಂಗಾ ಹಾಕಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋರಿ.
ಇವೆರಡೂ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಭಾಳ ಈಸಿಯಾಗಿ ರೆಡಿ ಆತ್ರಿ. ನೀವು ಬೆಳಿಗ್ಗೆನೂ ಮಾಡ್ಕೋಬೋದು, ಮಧ್ಯಾಹ್ನ ಮಾಡ್ಕೋಬೋದು, ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ಮೊದಲಿನವ್ರು ರೀ ಹೊಲದಾಗ ಇದನ್ನು ಮಾಡಿ ಕಟ್ಕೊಂಡು ಹೋಗಿ ಹೊಲ್ದಾಗ ಕೂತು ತಿಂತಿದ್ರಿ. ಅವರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು. ಹಂಗೆ ನಿಮಗೂ ಇಷ್ಟ ಆಕೈತಿ ಅಂದ್ಕೊಂಡೇನಿ ರೀ. ಈಗ ನೋಡ್ರಿ ಇದನ್ನು ನಾವು ಪ್ಲೇಟ್ದಾಗ ಸರ್ವ್ ಮಾಡ್ಕೊಳತ್ತೀವಿ. ಭಾಳ ಭಾರಿಯಾಗಿ ಈ ಬೆಳ್ಳುಳ್ಳಿ ಖಾರನ ರೆಡಿ ಆಗೈತ್ರಿ. ಹಂಗೆ ಇನ್ನಾಕ್ ತಡ ರೀ, ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.